ವೆಲ್ಕಮ್ ಬ್ಯಾಕ್ ಗೈಸ್. ನೀವೇನಾದರೂ ಈ ವಿಡಿಯೋನ ಕ್ಲಿಕ್ ಮಾಡಿ ಈ ವಿಡಿಯೋ ಫುಲ್ ನೋಡ್ತಿದ್ದೀರಾ ಅಂದರೆ ಐ ನೋ ನೀವು ನಿಮ್ಮ ಪ್ಲೇಸ್ಮೆಂಟ್ ಮೇಲೆ ಆಗಿರಲಿ, ನಿಮ್ಮ ಇಂಟರ್ವ್ಯೂ ಮೇಲೆ ಆಗಿರಲಿ ಎಷ್ಟು ಸೀರಿಯಸ್ ಆಗಿದ್ದೀರಾ ಅಂತ. ಆ್ಯಂಡ್ ಐ ವಿಲ್ ಮೇಕ್ ಶೋರ್ ದಟ್ ನೀವು ಈ ವಿಡಿಯೋ ನೋಡಿ ಏನು ರಿಗ್ರೆಟ್ ಮಾಡ್ಕೊಬಾರ್ದು. ಆ್ಯಂಡ್ ನೀವು ಈ ವಿಡಿಯೋ ನೋಡಿ ಅಟ್ಲೀಸ್ಟ್ 1% ಆದರೂ ಏನಾದರೂ ಕಲಿತೀರಾ ಅಂತ. ಆ್ಯಂಡ್ ಆಲ್ಸೋ ಐ ಮೇಕ್ ಶೋರ್ ದಟ್ ನೀವು ಈ ವಿಡಿಯೋ ನೋಡಿ ನಿಮ್ಮ ಇಂಟರ್ವ್ಯೂಗೆ ಏನಾದರೂ ಯೂಸ್ ಆಗೋ ಥರ ಕಲಿತೀರಾ. ಏನಾದರೂ ಆಫ್ ಕ್ಯಾಂಪಸ್ಗೆ ಅಪ್ಲೈ ಮಾಡ್ತಿದ್ದೀರಾ ಅಂದರೆ ಇವಾಗ 2026 ಯಾವ್ಯಾವ ಸ್ಕಿಲ್ಸ್ ತುಂಬಾ ಇಂಪಾರ್ಟೆಂಟ್ ಇದೆ, ಯಾವ್ಯಾವ ಸ್ಕಿಲ್ಸ್ ಇವಾಗ ಬೂಮಿಂಗಲ್ಲಿ ಇದೆ ಅನ್ನೋದು ಪ್ರತಿಯೊಂದನ್ನು ನಾನು ಹೇಳ್ಕೊಡ್ತೀನಿ. ಸೊ ಇವಾಗ ನಾನು ಅಂದರೆ 2026 ಮತ್ತೆ ಏನಾದರೂ ಇಂಜಿನಿಯರಿಂಗ್ ಸ್ಟಾರ್ಟ್ ಮಾಡಿದರೆ ಪ್ರಾಬಬ್ಲಿ ನಾನು 90% ಆಫ್ ಅಡ್ವೈಸ್ನ ಇಗ್ನೋರ್ ಮಾಡ್ತಿದ್ದೆ. ಬಿಕಾಸ್ ಇನ್ನೂ ತುಂಬಾ ಜನ ಅನ್ಕೊಂಡಿದ್ದಾರೆ ಕಂಡ್ರು, ಇನ್ನು ಒಂದು 10 ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ನ ಕಲಿಬೇಕು, ಸಾವಿರ ಕೋಡಿಂಗ್ ಕ್ವೆಶನ್ಸ್ನ ಸಾಲ್ವ್ ಮಾಡಬೇಕು ಅಂಡ್ ಎಕ್ಸ್ಪೆನ್ಸಿವ್ ಆಗಿರೋ ಕೋರ್ಸ್ನ ಪರ್ಚೇಸ್ ಮಾಡಬೇಕು ಅಂತ. ಆದ್ರೆ ರಿಯಾಲಿಟಿ ಇವಾಗ ತುಂಬಾ ಚೇಂಜ್ ಆಗಿದೆ ಕಂಡ್ರು. ಕಂಪ್ನೀಸ್ ಚೇಂಜ್ ಆಗಿದೆ, ಹೈರಿಂಗ್ ಪ್ರೋಸೆಸ್ ಚೇಂಜ್ ಆಗಿದೆ ಅಂಡ್ ಬಿಗ್ಗೆಸ್ಟ್ ಚೇಂಜ್ ಅಂದ್ರೆ ಇವಾಗ AI ಬಂದು ಕಂಪ್ಲೀಟ್ ಆಗಿ ಎಲ್ಲಾನು ಚೇಂಜ್ ಮಾಡಿದೆ. ಸೊ ನೀವೇನಾದ್ರೂ ಇನ್ನು 5 years ಬ್ಯಾಕ್ ಓದ್ತಾ ಇರುವಂತ ಸ್ಟೂಡೆಂಟ್ಸ್ ಪ್ರಿಪೇರ್ ಆಗ್ತಿರೋ ತರ ಪ್ರಿಪೇರ್ ಆದ್ರೆ ನಿಜವಾಗ್ಲೂ ಯಾವ ಕಂಪ್ನೀಸ್ ಕ್ರ್ಯಾಕ್ ಮಾಡಕ್ ಆಗಲ್ಲ. ಸೊ ಅದಕ್ಕೆ ಅಂತ ನಾವು ಇವತ್ತು 3 ಇಂಪಾರ್ಟೆಂಟ್ ಸ್ಕಿಲ್ಸ್ ಯಾವ್ದು ನಿಮ್ ಪ್ಲೇಸ್ಮೆಂಟ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ಸ್ಕಿಲ್ಸ್ ಯಾವ್ದಿದೆ ಅದನ್ನ ನೋಡೋಣ. ಅಂಡ್ ಫಾರ್ ಶ್ಯೂರ್ ನೀವೇನಾದ್ರೂ ಈ ವಿಡಿಯೋನ ಕಂಪ್ಲೀಟ್ ಆಗಿ ಎಂಡ್ ತನಕ ನೋಡಿದ್ರೆ ನಿಮ್ಗೆ ನಿಜವಾಗ್ಲೂ ರಿಗ್ರೆಟ್ ಆಗಲ್ಲ. ಫಾರ್ ಶ್ಯೂರ್ ನಿಮ್ ಇಂಟರ್ವ್ಯೂಗೆ ಯಾವ್ಯಾವ ಸ್ಕಿಲ್ಸ್ ಬೇಕು ಅಂಡ್ ಅದನ್ನ ಹೇಗೆ ಕಲಿಬೇಕು ಅಂತ ಕಂಪ್ಲೀಟ್ ಆಗಿ ತಿಳ್ಕೊಂತೀರಾ. ಸೊ ಹೇ ಎವ್ರಿವನ್, ನಾನು ನಿಮ್ಮ ಸಿಂಚನ್ ಗೌಡ ಅಂಡ್ ನಾನು ಕೂಡ ನಿಮ್ ತರನೇ Tier 3 ಕಾಲೇಜಿಂದ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಓದಿ ಗ್ರಾಜುಯೇಟ್ ಆಗಿದ್ದೀನಿ. ನಂಗೆ ಗೊತ್ತು ಕಂಡ್ರೋ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಈ ವಿಡಿಯೋ ನೋಡ್ತಾ ಇರೋರಿಗೆ ತುಂಬಾ ಕನ್ಫ್ಯೂಷನ್ ಇರುತ್ತೆ. ವೆದರ್ ವೆಬ್ ಡೆವಲಪ್ಮೆಂಟ್ ಕಲಿಬೇಕಾ, AI ಕಲಿಬೇಕಾ ಅಥವಾ DSA ಕಲಿಬೇಕಾ ಅಂತ. ಐ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್ ಕಂಡ್ರೋ, ಇನ್ಫಾರ್ಮೇಶನ್ ತುಂಬಾನೇ ಇದಾವೆ, ಬಟ್ ರೋಡ್ ಮ್ಯಾಪ್ ಎಲ್ಲಿ? ಲಾಸ್ಟ್ ಫ್ಯೂ ಇಯರ್ಸ್ ಇಂದ ಪ್ರಾಜೆಕ್ಟ್ಸ್ನ ಬಿಲ್ಡ್ ಮಾಡ್ತಾ, ಇಂಟರ್ವ್ಯೂಸ್ ಅಟೆಂಡ್ ಮಾಡ್ತಾ ಆ್ಯಂಡ್ ಕಂಪ್ನೀಸಲ್ಲಿ ವರ್ಕ್ ಮಾಡಿದ್ಮೇಲೆ ನನಗೆ ಅರ್ಥ ಆಯಿತು ಯಾವ್ಯಾವ ಸ್ಕಿಲ್ಸ್ಗೆ ತುಂಬ ಇಂಪಾರ್ಟೆನ್ಸ್ ಇದೆ ಆ್ಯಂಡ್ ಯಾವ್ಯಾವ ಸ್ಕಿಲ್ಸ್ ಮೇಲೆ ಕಂಪ್ನೀಸ್ ಇವಾಗ ಕಾನ್ಸಂಟ್ರೇಟ್ ಮಾಡ್ತಿದೆ ಆ್ಯಂಡ್ ಯಾವ ಸ್ಕಿಲ್ ಇದ್ರೆ ಆ ಥರ ಜನನ ಹೈಯರ್ ಮಾಡ್ತಿದ್ದಾರೆ ಅಂತ. ಸೊ ಆ ಸ್ಕಿಲ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಡ್ ಆಗಿ ಕಲ್ತ್ಕೊಳ್ಳೋಣ. ಈ ವಿಡಿಯೋನ ಎಂಡ್ ತನಕ ನೋಡಿ ಆ್ಯಂಡ್ ಐ ಮೇಕ್ ಶೋರ್ ಯು ಗೈಸ್ ದಟ್ ನೀವು ಈ ವಿಡಿಯೋ ನೋಡಿ ರಿಗ್ರೆಟ್ ಮಾಡಬಾರ್ದು ಅಂತ. ಆ್ಯಂಡ್ ಫಸ್ಟ್ ಸ್ಕಿಲ್ 1 ಬಂದು ನಿಮಗೆ ಆವಾಗಲೇ ನಾನು ಹೇಳ್ದೇ ಇದ್ರೂ ಗೊತ್ತಾಗ್ಬಿಡುತ್ತೆ ಯಾವುದು ಅಂತ. ದಟ್ ಈಸ್ AI. ಯು ಗೈಸ್ ನೋ ದಟ್ AI ಯಾವ ಥರ ಟ್ರಾನ್ಸ್ಫಾರ್ಮೇಷನ್ ಮಾಡಿದೆ ಆ್ಯಂಡ್ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ AI ಯಾವ ಥರ ಟರ್ನ್ ಓವರ್ ತಗೊಂಡಿದೆ ಅಂತ. ಆ್ಯಂಡ್ ನಂಗೆ ಗೊತ್ತು ಕಂಡ್ರೋ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಈ ವಿಡಿಯೋ ನೋಡ್ತಾ ಇರೋರು AI ಅಂದರೆ ಜಸ್ಟ್ ChatGPT ಅಂತ ಅನ್ಕೊಂಡಿರ್ತೀರಾ. ಐ ನೋ ಈ ಸಿಚುವೇಶನಲ್ಲಿ ನಾನು ಕೂಡ ಇದ್ದೆ. AI ಅಂದರೆ ಜಸ್ಟ್ ChatGPTನ ಓಪನ್ ಮಾಡಿ ಅಸೈನ್ಮೆಂಟ್ಸ್ನ ಜನರೇಟ್ ಮಾಡಿದ್ರೆ ಸಾಕು, ಅದೇ AI ಏನು ಮಾಡುತ್ತೆ ಅಂದರೆ ಜಸ್ಟ್ ಅಸೈನ್ಮೆಂಟ್ನ ಜನರೇಟ್ ಮಾಡಿಕೊಡುತ್ತೆ ಅಂತ. ಬಟ್ ಹೌದು, ಅದು ಕೂಡ ನಿಜ. ಬಟ್ ಅದು 1% ಆಫ್ AI ಮಾತ್ರ ನೀವು ನೋಡ್ತಾ ಇದ್ದೀರಾ. ಬಟ್ ಇದೇ AI ನ ಯೂಸ್ ಮಾಡಿಕೊಂಡು ಮುಂದೆ ಹೋಗ್ತಿರುವಂಥ ಸ್ಟೂಡೆಂಟ್ಸ್ ಬರೀ ಆನ್ಸರ್ಸ್ನ ಮಾತ್ರ ಜನರೇಟ್ ಮಾಡಿಸ್ತಿಲ್ಲ, ಪ್ರಾಡಕ್ಟ್ನ ಬಿಲ್ಡ್ ಮಾಡ್ತಿದ್ದಾರೆ ಕಂಡ್ರು. ಸೊ ನನಗೆ ನಿಮಗೆ ಎಲ್ಲರಿಗೂ ಗೊತ್ತು ಇವಾಗ ಎಲ್ಲ ರಿಸೋರ್ಸಸ್ ಫಿಂಗರ್ ಟಿಪ್ಪಲ್ಲಿ ಇದೆ. ಆ್ಯಂಡ್ ಮುಂಚೆ ಏನೇ ಸಿಗಬೇಕು ಅಂದ್ರೂ ಎಷ್ಟು ಕಷ್ಟಪಡ್ತಿದ್ರು ಆ್ಯಂಡ್ ಇವಾಗ ಎಲ್ಲ ಫಿಂಗರ್ ಟಿಪ್ಪಲ್ಲೇ AI ಎಲ್ಲಾನು ಕೊಡುತ್ತೆ ಅಂತ. ಆ್ಯಂಡ್ ಯು ಗೈಸ್ ಆಲ್ಸೋ ನೋ ದಟ್ ಕಂಪ್ಲೀಟ್ ಆಗಿ ನೀವು ಕೋಡಿಂಗ್ ಮಾಡೋ ಅವಶ್ಯಕತೆನೇ ಇಲ್ಲ. ಇವಾಗ AI ಒಂದು ಪ್ರಾಂಪ್ಟ್ ಕೊಟ್ಟರೆ ನಿಮ್ಗೆ ಕಂಪ್ಲೀಟ್ ಆಗಿ ಒಂದು ಪ್ರಾಜೆಕ್ಟ್ನ ಬಿಲ್ಡ್ ಮಾಡಿ ಕೊಡುತ್ತೆ ಅಂಡ್ ಅದೇ ಕೂಡ ಡಿಪ್ಲಾಯೋ ಮಾಡುತ್ತೆ ಇವಾಗ. ಸೊ ಜನರೇಷನ್ ಈ ತರ ಚೇಂಜ್ ಆಗ್ತಿದೆ ಅಂಡ್ ಟೆಕ್ನಾಲಜಿ ಈ ತರ ರೆವಲ್ಯೂಷನ್ ತಗೊಂತಿದೆ ಅಂದ್ರೆ ನೀವ್ ಯಾವ ತರ ಸ್ಕಿಲ್ಸ್ ನ ಕಲಿಬೇಕು ಅಂತ ಅರ್ಥ ಮಾಡ್ಕೊಳ್ಳಿ. ಸೊ AI ಅನ್ನೋದು ಈ ಟೈಮ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆಲ್ಲ ಗೊತ್ತಾಗ್ತಾ ಇಲ್ಲ. ಸೊ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, AI ಇಸ್ ಟೇಕಿಂಗ್ ಓವರ್ ಎವ್ರಿಥಿಂಗ್ ಕಂಡ್ರು. ಸೊ AI ನ ಪ್ರಾಪರ್ ಆಗಿ ಕಲ್ತ್ಕೊಳ್ಳಿ, ನಾಟ್ ಜಸ್ಟ್ ನಿಮ್ ಆನ್ಸರ್ಸ್ ನ ಜನರೇಟ್ ಮಾಡ್ಸಕ್ ಅಷ್ಟೇ ಲಿಮಿಟ್ ಮಾಡ್ಕೊಂಬೇಡಿ. ಸೊ ಇವಾಗ ಕಂಪ್ನೀಸ್ ಅಲ್ಲಿ ಇದೇ AI ನ ಯೂಸ್ ಮಾಡಿಕೊಂಡು ವೆಬ್ ಡೆವಲಪ್ಮೆಂಟ್, ವೆಬ್ ಪೇಜಸ್ ಆಗಿರಲಿ ಅಥವಾ SaaS ಪ್ರಾಡಕ್ಟ್ ಅಥವಾ ಮೊಬೈಲ್ ಅಪ್ಲಿಕೇಶನ್ ಅಥವಾ ಆಟೋಮೇಷನ್ ಟೂಲ್ ಈ ಥರ ಎಲ್ಲ ಬಿಲ್ಡ್ ಮಾಡ್ತಿದ್ದಾರೆ. ಆ್ಯಂಡ್ ಇದನ್ನೆಲ್ಲ ಬಿಲ್ಡ್ ಮಾಡೋಕ್ಕೆ ನಿಮಗೂ ಕೂಡ ಗೊತ್ತು ಮ್ಯಾನ್ಯುಯಲ್ ಆಗಿ ನೀವು ಕೋಡ್ನ ಟೈಪ್ ಮಾಡೋ ಅವಶ್ಯಕತೆನೇ ಇಲ್ಲ ಅಂತ. AI ಬಂದ ತಕ್ಷಣ ಕೋಡಿಂಗ್ ಮುಗೀತು ಅಂತ ಅಲ್ಲ ಕಂಡ್ರು, ಕೋಡಿಂಗ್ ಎವಾಲ್ವ್ ಆಗಿದೆ ಇವಾಗ. AI ನ ನಿಮ್ ಜೂನಿಯರ್ ಡೆವಲಪರ್ ಅಂತ ಥಿಂಕ್ ಮಾಡಿ, ಪ್ರಾಂಪ್ಟ್ ಕೊಡೋದು ನೀವು, ಥಿಂಕ್ ಮಾಡೋದು ನೀವು, ಕೋಡ್ನ ರಿವ್ಯೂ ಮಾಡೋದು ನೀವು ಅಥವಾ ಬಗ್ಸ್ನ ಫಿಕ್ಸ್ ಮಾಡೋದು ನೀವು. ಆದ್ರೆ ನೀವೆಲ್ಲ ಅನ್ಕೋತಿರೋದು AI ನಮ್ಮನ್ನ ರೀಪ್ಲೇಸ್ ಮಾಡುತ್ತೆ ಅಂತ. ಬಟ್ AI ನಿಮ್ ಕೆಲಸನ ಫಾಸ್ಟ್ ಮಾಡುತ್ತೆ ಅಷ್ಟೇ ಕಂಡ್ರು, ಬಟ್ ನಿಮ್ಗೆ ರೀಪ್ಲೇಸ್ ಮಾಡೋಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ನಿಮಗೆ ಗೊತ್ತು ಇವಾಗ ಕಂಪ್ನೀಸ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದೆ ಅಂತ. ಕಂಪ್ನೀಸ್ ನಿಮಗೆ ಕೋಡ್ ಬರೆಯೋಕೆ ಬರುತ್ತಾ ಅಂತ ಎಕ್ಸ್ಪೆಕ್ಟ್ ಮಾಡ್ತಾನೆ ಇಲ್ಲ. ಎಷ್ಟು ಫಾಸ್ಟ್ ಆಗಿ ಬಿಲ್ಡ್ ಮಾಡ್ತೀರಾ, ಎಷ್ಟು ಫಾಸ್ಟ್ ಆಗಿ ಒಂದು ಕೋಡ್ನ ಬರೀತೀರಾ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದೆ. ಅಂಡ್ ಅದಕ್ಕೆ ನಾನು ಹೇಳ್ತಾ ಇರೋದು ಈ 2026 ಅಲ್ಲಿ AI ನ ಏನಾದರೂ ನೀವು ಮಿಸ್ ಮಾಡಿದ್ರೆ
ಒಂದು ಬಿಗ್ಗೆಸ್ಟ್ ಆಪರ್ಚುನಿಟಿನ ಮಿಸ್ ಮಾಡ್ಕೊತಿರ್ತೀರಾ. ಇವಾಗ ನಿಮಗೆ AI ಕರೆಕ್ಟಾಗಿ ಗೊತ್ತಿದ್ರೆ ಅಥವಾ AI ಸಾಫ್ಟ್ವೇರ್ನ ಕರೆಕ್ಟಾಗಿ ಯೂಸ್ ಮಾಡೋಕೆ ಗೊತ್ತಿದ್ರೆ ನಿಜವಾಗ್ಲೂ ಯಾವುದೇ ಇಂಡಸ್ಟ್ರಿಯಲ್ಲಾದರೂ ಸರ್ವೈವ್ ಆಗ್ಬೋದು. ನಿಮ್ಮ ಫ್ಯೂಚರ್ನ AI ರಿಪ್ಲೇಸ್ ಮಾಡಲ್ಲ ಕಣ್ರೋ. AI ಗೊತ್ತಿರುವಂಥ ಡೆವಲಪರ್ಸ್ ನಿಮ್ಮ ಫ್ಯೂಚರ್ನ ರಿಪ್ಲೇಸ್ ಮಾಡ್ತಾರೆ. ಸೊ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಕಿಲ್ ಅಂದರೆ ದಟ್ ಈಸ್ DSA. ಸೊ ದೇರ್ ಇಸ್ ಅ ಸೇಯಿಂಗ್ ದಟ್ ಪ್ರಾಬ್ಲಮ್ ಸಾಲ್ವಿಂಗ್ ನೆವರ್ ಗೋಸ್ ಔಟ್ ಆಫ್ ಅ ಫ್ಯಾಷನ್ ಅಂತ. ಸೊ ನಾನು ಇವಾಗಷ್ಟೇ ಅವಾಗಲೇ ಹೇಳ್ದೆ AI ಕಲೀರಿ ಅಂತ. ಆ್ಯಂಡ್ ನೀವು ಇವಾಗ ಕೇಳ್ತೀರಾ ಅಕ್ಕ AI ಕಲ್ತ್ವಿ ಆ್ಯಂಡ್ AI ಕಲ್ತಿದ ತಕ್ಷಣ DSA ಬೇಡವಾ, DSA ಓದೋದು ಬೇಡವಾ ಅಂತ. ಆ್ಯಂಡ್ ಇನ್ನೂ ಸ್ವಲ್ಪ ಜನ ಕೇಳೋದು ಅಕ್ಕ AI ಬಂದಿದೆ ಇವಾಗಲೂ ಪ್ರಾಬ್ಲಮ್ ಸಾಲ್ವಿಂಗ್ ಇಂಪಾರ್ಟೆಂಟಾ, ಪ್ರಾಬ್ಲಮ್ ಸಾಲ್ವಿಂಗ್ AI ಮಾಡ್ಬೋದಲ್ವಾ, ಆ್ಯಂಡ್ ಈ DSA ಕಲ್ತು ನಾವು ಏನು ಮಾಡಬೇಕು ಅಂತ. ಆ್ಯಂಡ್ ನನ್ನ ಆನ್ಸರ್ ಇದಕ್ಕೆ 100% ನಿಮಗೆ ಈ AI ಟೈಮಲ್ಲೂ ಕೂಡ ಈ AI ಬಂದರೂ ಕೂಡ ಪ್ರಾಬ್ಲಮ್ ಸಾಲ್ವಿಂಗ್ ಅಷ್ಟೇ ಇಂಪಾರ್ಟೆಂಟ್ ಕಣ್ರೋ. ಯಾಕೆ ಅಂದರೆ AI ಇವಾಗ ನಿಮ್ಮ ಕೋಡ್ನ ಜನ್ರೇಟ್ ಮಾಡಿಸುತ್ತೆ ಅಷ್ಟೇ ಕಣ್ರೋ. ಬಟ್ ಇಂಟರ್ವ್ಯೂ ಅಲ್ಲಿ ನಿಮ್ಮ ಥಿಂಕಿಂಗ್ ಕೆಪಾಸಿಟಿ ಎಷ್ಟಿದೆ ಆ್ಯಂಡ್ ನೀವು ಎಷ್ಟು ಲಾಜಿಕ್ಕಾಗಿ ಥಿಂಕ್ ಮಾಡ್ತೀರಾ ಅಂತ ಮಾತ್ರ ನೋಡ್ತಾರೆ. ಸೊ ಲಾಜಿಕಲ್ ಆಗಿ ಥಿಂಕ್ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಈಸ್ ವೆರಿ ಇಂಪಾರ್ಟೆಂಟ್. ವೆರಿ ಇಂಪಾರ್ಟೆಂಟ್. ಇಂಟರ್ವ್ಯೂ ಅಲ್ಲಿ ಇಷ್ಟೇ ಕೇಳೋದು, ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಬರುತ್ತಾ, ಲಾಜಿಕ್ಕಾಗಿ ಥಿಂಕ್ ಮಾಡ್ತೀರಾ, ಬೆಟರ್ ಅಪ್ರೋಚ್ ಕೊಡ್ತೀರಾ, ಟೈಮ್ ಕಾಂಪ್ಲೆಕ್ಸಿಟಿ ಆಪ್ಟಿಮೈಸ್ ಮಾಡ್ತೀರಾ ಅಂತ ಅಷ್ಟೇ. ಆ್ಯಂಡ್ ಇದನ್ನೆಲ್ಲ ಮಾಡೋಕ್ಕೆ ನಿಮಗೆ DSA ಗೊತ್ತಿರಬೇಕು. ಸೊ ಸಿಂಚನಕ್ಕ ಹೇಳಿದ್ರು DSA ಮಾಡಿ ಅಂತ. ಸೊ ಅದಕ್ಕೆ ಇವತ್ತೇನು ಮಾಡ್ತೀರಾ ಅಂದರೆ ಹೋಗ್ಬಿಟ್ಟು 1000 ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಲ್ಲ ಕಣ್ರೋ. ಸಾಲ್ವ್ ಮಾಡೋದು ಅಷ್ಟು ಇಂಪಾರ್ಟೆಂಟ್ ಇಲ್ಲ. ದೇರ್ ಆರ್ ಅ ಲಾಟ್ ಆಫ್ ರಿಸೋರ್ಸಸ್ ಇನ್ ಯೂಟ್ಯೂಬಲ್ಲಿ ನೀವು ನನಗೆ ಗೊತ್ತಿರೋ ಹಾಗೆ ಐ ಪ್ರಿಫರ್ ಸ್ಟ್ರೈವರ್ದು DSA ಶೀಟ್ ಇದೆ, ಓಕೆನಾ. ನೀವು ಟೇಕ್ ಯು ಫಾರ್ವರ್ಡ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅದರಲ್ಲಿ ಸ್ಟ್ರೈವರ್ ನಿಮಗೆ DSA ಹೇಳ್ಕೊಡ್ತಾರೆ. ಸೊ ದೇರ್ ಆರ್ ಅ ಲಾಟ್ ಆಫ್ ರಿಸೋರ್ಸಸ್ ನಿಮಗೆ DSA ಕಲಿಯೋಕ್ಕೆ. ಸೊ ಯೂಸ್ ಮಾಡ್ಕೊಳ್ಳಿ, ಆ ಥರ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಆವಾಗಲೇ ಹೇಳ್ದಂಗೆ AI ಅಂದರೆ ನಮ್ಮ ChatGPT ಇದೆ, ChatGPTನ ಕೇಳಿ DSA ಯಾವ್ದು ತುಂಬ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಇವಾಗ ಅರೇಸ್ ಆಗಿರಲಿ, ಅರೇಸಲ್ಲಿ ಯಾವ ಥರ ಕ್ವೆಶನ್ಸ್ ಕೇಳ್ಬೋದು, ಸ್ಟ್ರಿಂಗ್ಸಲ್ಲಿ ಯಾವ ಥರ ಕ್ವೆಶನ್ಸ್ ಕೇಳ್ಬೋದು, ಸ್ಟ್ಯಾಕ್ ಆಗಿರಲಿ, ಕ್ಯೂ ಆಗಿರಲಿ, ಇದರಲ್ಲಿ ಯಾವ್ಯಾವ ಥರ ಕ್ವೆಶನ್ ಕೇಳ್ತಾರೆ ಅಂತ ಫಿಲ್ಟರ್ ಮಾಡ್ಕೊಳ್ಳಿ. ಆ್ಯಂಡ್ ಆ ಫಿಲ್ಟರ್ ಆಗಿರೋ ಕ್ವೆಶನ್ಸ್ನ ನೀವು ಸಾಲ್ವ್ ಮಾಡಿ ಸಾಕು. ಸೊ ವಾಟ್ ಐ ಆಮ್ ಸೇಯಿಂಗ್ ಈಸ್ ನೀವು 1000 ಕ್ವೆಶನ್ಸ್ನ ಸಾಲ್ವ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಕಣ್ರೋ. ನೀವು 10 ಕ್ವೆಶನ್ನ ಸಾಲ್ವ್ ಮಾಡಿದ್ರೂ ಪರವಾಗಿಲ್ಲ, ಅದನ್ನು ನೀವು ಲಾಜಿಕ್ಕಾಗಿ ಥಿಂಕ್ ಮಾಡಿ ನೀವೇ ಸಾಲ್ವ್ ಮಾಡ್ತಿದ್ದೀರಾ. ಆ್ಯಂಡ್ ಎಷ್ಟು ಆ ಟೈಮಲ್ಲಿ ಬೆಟರಾಗಿ ಟೈಮ್ ಕಾಂಪ್ಲೆಕ್ಸಿಟಿನ ಆಪ್ಟಿಮೈಸ್ ಮಾಡ್ತೀರಾ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್. ಸೊ ಫಸ್ಟ್ ಏನು ಮಾಡಿ ಅಂದರೆ ಗೋ ವಿತ್ ಅರೇಸ್, ಆಯಿತಾ. ಅದಾದಮೇಲೆ ಸ್ಟ್ರಿಂಗ್ಸ್, ಅದಾದಮೇಲೆ ಸ್ಟ್ಯಾಕ್, ಅದಾದಮೇಲೆ ಕ್ಯೂ, ಅದಾದಮೇಲೆ ಟ್ರೀಸ್ ಆ್ಯಂಡ್ ಗ್ರಾಫ್. ಸೊ ಇದನ್ನು ಇವಾಗ ಸದ್ಯಕ್ಕೆ ಆಪ್ಷನಲ್ ಆಗಿ ತಗೊಳ್ಳಿ. ನಾನು ಹೇಳಿದೆ ಅಂತ ಇವೆರಡನ್ನು ಟ್ರೀಸ್ ಮತ್ತು ಗ್ರಾಫ್ಸ್ನ ಇವಾಗ ಆಪ್ಷನಲ್ ಆಗಿ ತಗೋಬೇಡಿ. ಇವಾಗ ಏನಾದರೂ ನೀವು 4th ಇಯರಲ್ಲಿದ್ದು DSA ಸ್ಟಾರ್ಟ್ ಮಾಡಬೇಕು ಅಥವಾ 3rd ಇಯರಲ್ಲಿದ್ದು DSA ಸ್ಟಾರ್ಟ್ ಮಾಡಬೇಕು ಅಂದರೆ ಫಸ್ಟ್ ಗೋ ವಿತ್ ಅರೇ, ಸ್ಟ್ರಿಂಗ್, ಆಮೇಲೆ ಸ್ಟ್ಯಾಕ್, ಅದಾದಮೇಲೆ ಕ್ಯೂ. ಇದನ್ನು ಫಸ್ಟ್ ನೀಟಾಗಿ ಎಷ್ಟು ಬೆಟರ್ ಅಪ್ರೋಚ್ ಕೊಟ್ಟು ಸಾಲ್ವ್ ಮಾಡ್ತೀರಾ ಅನ್ನೋದನ್ನ ಫಸ್ಟ್ ನೋಡ್ಕೊಳ್ಳಿ. ಅದಾದಮೇಲೆ ಟ್ರೀಸ್, ಗ್ರಾಫ್ಸ್, ಪ್ಲೇಸ್ಮೆಂಟಿಗೆ ಪ್ರಿಪೇರ್ ಆಗ್ತಿದ್ದೀರಾ ಆ್ಯಂಡ್ ಇಂಟರ್ವ್ಯೂ ಹತ್ರ ಇದೆ ಅಂದರೆ ಫಸ್ಟ್ ಅರೇಸ್ ಸ್ಟಾರ್ಟ್ ಮಾಡಿ. ಅದಾದಮೇಲೆ ಸ್ಟ್ರಿಂಗ್ಸ್ ಆಗಿರಲಿ, ಸ್ಟ್ಯಾಕ್, ಕ್ಯೂ, ಟ್ರೀಸ್, ಇದನ್ನೆಲ್ಲ ಕರೆಕ್ಟಾಗಿ ಪ್ರಾಪರಾಗಿ ಫಿನಿಷ್ ಮಾಡ್ಕೊಳ್ಳಿ. ಆ್ಯಂಡ್ ದೇರ್ ಆರ್ ಅ ಫ್ಯೂ ಇಂಪಾರ್ಟೆಂಟ್ ಕ್ವೆಶನ್ಸ್. ಸೊ ಏನು ಪ್ಯಾಲಿಂಡ್ರೋಮ್ ಆಗಿರಲಿ ಅಥವಾ ರಿವರ್ಸ್ ಸ್ಟ್ರಿಂಗ್, ಈ ಥರ ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ, ಆಯಿತಾ. ಸೊ ಇದನ್ನು ಹೇಗೆ ಸಾಲ್ವ್ ಮಾಡೋದು ಆ್ಯಂಡ್ ಲಾಜಿಕ್ಕಾಗಿ ನೀವು ಎಷ್ಟು ಚೆನ್ನಾಗಿ ಬೆಟರ್ ಅಪ್ರೋಚಸ್ ಕೊಡ್ತೀರಾ, ಸೊ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನೆಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಇದಾದಮೇಲೆ DP ಅಂದರೆ ಡೈನಾಮಿಕ್ ಪ್ರೋಗ್ರಾಮಿಂಗ್.
ಇವಾಗ ಏನಾದರೂ ಥರ್ಡ್ ಇಯರ್ ಫೋರ್ತ್ ಇಯರಲ್ಲಿ ಇದ್ದೀರಾ ಅಥವಾ ಮೇಯ್ನಾಗಿ ಫೋರ್ತ್ ಇಯರಲ್ಲಿ ಇದ್ದೀರಾ ಅಂದರೆ ಪ್ಲೀಸ್ ಇವಾಗೇನು ಟಚ್ ಮಾಡೋಕ್ಕೆ ಹೋಗ್ಬೇಡಿ. ಫಸ್ಟ್ ನಾನು ಎಷ್ಟು ಮುಂಚೆ ಹೇಳಿದೆ ಅದನ್ನು ಫಸ್ಟ್ ಕಂಪ್ಲೀಟ್ ಮಾಡ್ಕೊಳ್ಳಿ, ಅದಾದಮೇಲೆ ಡಿ ಪಿಗೆ ಬನ್ನಿ. ಸೊ ಯಾವುದನ್ನು ರಶ್ ಮಾಡೋಕ್ಕೆ ಹೋಗ್ಬೇಡಿ ಕಣ್ರು, ನಿಧಾನಕ್ಕೆ ಸ್ಟಾರ್ಟ್ ಮಾಡಿ. ನೀವು ಈವನ್ ಇಫ್ ನಾಳೆನೇ ಇಂಟರ್ವ್ಯೂ ಇದೆ, ಸೊ ಇವತ್ತೇ ನಾನು DSA ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಇವತ್ತೇ ನಾನು DSA ಟಚ್ ಮಾಡ್ತಿದ್ದೀನಿ ಅಂತ ಅಂದ್ರೂ ಪರವಾಗಿಲ್ಲ. ಅಟ್ಲೀಸ್ಟ್ ಒಂದು 4-5 ಕ್ವೆಶನ್ನ ಕರೆಕ್ಟಾಗಿ ನೀವು ಸಾಲ್ವ್ ಮಾಡ್ತಿದ್ದೀರಾ, ಅದಕ್ಕೆ ಬೆಟರ್ ಅಪ್ರೋಚ್ ಕೊಡ್ತಿದ್ದೀರಾ, ಒಂದು ಲಾಜಿಕಾಗಿ ಥಿಂಕ್ ಮಾಡ್ತಿದ್ದೀರಾ ಅಂದರೆ ಸಾಕು. ಅಷ್ಟನ್ನೇ ಕರೆಕ್ಟಾಗಿ ಮಾಡ್ಕೊಂಡು ಹೋಗಿ, ಏನನ್ನು ರಶ್ ಮಾಡೋಕ್ಕೆ ಹೋಗ್ಬೇಡಿ ಅಷ್ಟೇ. ಸೊ ಫಸ್ಟ್ ಏನು ಮಾಡಿ ಅಂದರೆ ಫಸ್ಟು ಕ್ವಾಲಿಟಿ ಪ್ರೋಗ್ರಾಮ್ನ ಚೂಸ್ ಮಾಡಿ. ಒಂದು ಯಾವುದಾದ್ರೂ ಕ್ವಾಲಿಟಿಯಾಗಿರೋ ಒಂದು ಪ್ರಾಬ್ಲಮ್ನ ಚೂಸ್ ಮಾಡಿ ಆ್ಯಂಡ್ ಅದಾದಮೇಲೆ ಅದಕ್ಕೆ ಸೊಲ್ಯೂಷನ್ನ ಮೆಮೊರೈಸ್ ಮಾಡಬೇಡಿ ಪ್ಲೀಸ್. ಸೊಲ್ಯೂಷನ್ನ ಯಾವುದಕ್ಕೂ ಮೆಮೊರೈಸ್ನ ಮಾಡಬೇಡಿ, ಅದಕ್ಕೆ ಪ್ಯಾಟ್ರನ್ ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಾನು ಹೇಳೋದೇ ಬೇಡ, ನಿಮಗೂ ಕೂಡ ಗೊತ್ತು ಇಂಟರ್ವ್ಯೂ ಎಷ್ಟು ಕಷ್ಟ ಇರುತ್ತೆ. ಇಂಟರ್ವ್ಯೂ ಕಷ್ಟ ಅನ್ನೋದಕ್ಕಿಂತ ನೀವು ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಸೊ ಇಂಟರ್ವ್ಯೂ ಅಲ್ಲಿ ನೀವು ಹೇಗೆ ಮೆಮೊರೈಸ್ ಮಾಡಿದ್ದೀರಾ, ಬೈಹಾರ್ಟ್ ಮಾಡಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಇಲ್ಲ. ನೀವೆಷ್ಟು ಲಾಜಿಕಾಗಿ ಥಿಂಕ್ ಮಾಡ್ತೀರಾ, ನೀವೆಷ್ಟು ಕರೆಕ್ಟಾಗಿ ಪ್ಯಾಟ್ರನ್ನ ಅರ್ಥ ಮಾಡಿಕೊಂಡು ಒಂದು ಲಾಜಿಕಲ್ ಆನ್ಸರ್ ಅಥವಾ ಒಂದು ಅಪ್ರೋಚ್ನ ಕೊಡ್ತೀರಾ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗೋದು. ಆ್ಯಂಡ್ ಅದನ್ನು ಡೆವಲಪ್ ಮಾಡೋದು ಆಬ್ವಿಯಸ್ಲಿ DSA ಮಾತ್ರ. ಆ್ಯಂಡ್ ಅವಾಗಲೇ ನಾನು AI ಸ್ಕಿಲ್ ಬಗ್ಗೆ ಹೇಳಬೇಕಾದ್ರೂ ಕೂಡ ಹೇಳಿದ್ದೆ, AI ಜಸ್ಟ್ ನಿಮ್ಮ ಕೋಡಿಂಗ್ ಸ್ಪೀಡ್ನ ಇನ್ಕ್ರೀಸ್ ಮಾಡ್ಬೋದು ಅಷ್ಟೇ, ಬಟ್ ನಿಮ್ಮ ಪ್ರಾಬ್ಲಮ್ ಸಾಲ್ವಿಂಗ್ ಅಥವಾ ಪ್ರಾಬ್ಲಮ್ ಸಾಲ್ವಿಂಗ್ ಅಬಿಲಿಟಿನ ಯಾವುದೇ ಕಾರಣಕ್ಕೂ ರೀಪ್ಲೇಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ಇವಾಗ 2026ಅಲ್ಲಿ DSA ಯಾವುದೇ ಕಾರಣಕ್ಕೂ ಆಪ್ಷನಲ್ ಆಗಿ ಇಟ್ಕೊಂಬೇಡಿ ಕಣ್ರು. ಇದು ಯಾವುದೇ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಥವಾ ಯಾವುದೇ ಸಾಫ್ಟ್ವೇರ್ ಇಂಜಿನಿಯರ್ಗೆ ಇದು ಬೇಸಿಕ್ ನೀಡ್ ಅಷ್ಟೇ. ಸೊ ಈ ವಿಡಿಯೋಯಿಂದ ನೀವು ಒಂದು ಥಿಂಗ್ ಅರ್ಥ ಮಾಡ್ಕೊಂಡ್ರೆ ಸಾಕು ಕಣ್ರು. ಪ್ರಾಜೆಕ್ಟ್ಸ್ ಬಿಲ್ಡ್ ಮಾಡಬೇಕು, ಹೌದು ನಿಜ. ಕೋಡಿಂಗ್ ಕಲಿಬೇಕು, ಹೌದು ನಿಜ. ಬಟ್ ಅದ್ರ ಜೊತೆಗೆ ನಿಮ್ಮ ಕಮ್ಯುನಿಕೇಷನ್ ಆಗಿರಲಿ ಅಥವಾ ಪರ್ಸ್ನಲ್ ಬ್ರ್ಯಾಂಡಿಂಗ್ ಆಗಿರಲಿ ಅಷ್ಟೇ ಇಂಪಾರ್ಟೆಂಟ್ ಇದೆ. ಆ್ಯಂಡ್ DSA ಇಂಪಾರ್ಟೆನ್ಸ್ ಆವಾಗಲೇ ಹೇಳ್ದೆ ಎಷ್ಟು ಇಂಪಾರ್ಟೆಂಟ್ ಇದೆ. ನಿಮ್ಮ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಆಗಿರಲಿ ಅಥವಾ ಲಾಜಿಕಲ್ ಥಿಂಕಿಂಗ್ ಆಗಿರಲಿ, ನೀವು ಅಪ್ರೋಚ್ ಕೊಡೋ ಸ್ಕಿಲ್ ಆಗಿರಲಿ, ಇದೆಲ್ಲ ಎಷ್ಟು ಇಂಪಾರ್ಟೆಂಟ್ ಅಂತ. ಆ್ಯಂಡ್ ಇದ್ರ ಜೊತೆಗೆ ಇನ್ನೂ ಒಂದು ಕೂಡ ಹೇಳಿದೆ, AI ಹೇಗೆ ಎಲ್ಲನೂ ಟೇಕ್ ಓವರ್ ಮಾಡ್ತಿದೆ ಅಂತ. ಸೊ ಈ 3 ಸ್ಕಿಲ್ ಇದ್ದರೆ ಸಾಕು, ನಿಜವಾಗ್ಲೂ ಒಂದು ಬೆಟರ್ ಪ್ಲೇಸಲ್ಲಿ ಇರ್ತೀರಾ ಕಣ್ರೋ. ಸೊ ಹೌದು, ತುಂಬ ಟೆಕ್ನಾಲಜೀಸ್ ಬರ್ತಾನೆ ಇರುತ್ತೆ, ಬಟ್ ಎಷ್ಟು ಟೆಕ್ನಾಲಜಿ ಬರ್ತಿರುತ್ತೆ ಅದ್ರ ಹಿಂದೆ ಓಡೋದು ಅವಶ್ಯಕತೆ ಇಲ್ಲ. ನೀವು ಫಂಡಮೆಂಟಲ್ಸ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ ಆ್ಯಂಡ್ ಕನ್ಸಿಸ್ಟೆಂಟ್ ಆಗಿ ಬಿಲ್ಡ್ ಮಾಡಿ ಸಾಕು. ಆ್ಯಂಡ್ ನೀವು ಏನೇ ಮಾಡಿದ್ರು ಪ್ರತಿದಿನ 1% ಆದರೂ ಇಂಪ್ರೂವ್ ಆಗಿ. ಸೊ ನೀವೇನಾದರೂ ನೆಕ್ಸ್ಟ್ 6 to 12 ಮಂತ್ಸ್ ನಾನು ಹೇಳಿರೋ 3 ಸ್ಕಿಲ್ ಮೇಲೆ ವರ್ಕ್ ಮಾಡಿದ್ರೆ ಫಾರ್ ಶ್ಯೂರ್ ನೀವೊಂದು ಬೆಟರ್ ಪ್ಲೇಸಲ್ಲಿ ಇರ್ತೀರಾ. ಆ್ಯಂಡ್ ತುಂಬ ಜನ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇನ್ನೂ ಟೈಮ್ ಬರಲಿ, ಅದಾದಮೇಲೆ ಸ್ಟಾರ್ಟ್ ಮಾಡ್ತೀನಿ, ಟೈಮ್ ಬಂದಾದಮೇಲೆ ಸ್ಕಿಲ್ಸ್ನ ಡೆವಲಪ್ ಮಾಡ್ತೀನಿ ಅಂತ ಅನ್ಕೊತಿರೋದು ತುಂಬ ಜನ ಸ್ಟೂಡೆಂಟ್ಸ್ಗಿಂತ ಬೆಟರ್ ಪ್ಲೇಸಲ್ಲಿ ನೀವು ಉಳ್ಕೊಂಡಿರ್ತೀರಾ. ಸೊ ನಾಳೆಯಿಂದ ಏನೇ ಕಲ್ತ್ರೂ ಈ ಚಾನಲಲ್ಲಿ ಪ್ರಾಕ್ಟಿಕಲ್ ಆಗಿ ಕಲಿಯೋಣ. ನನ್ನ ವಿಷನ್ ತುಂಬಾ ಸಿಂಪಲ್ ಕಂಡ್ರು. ನಾನು ಅವತ್ತಿಂದನೂ ನನ್ನ ವೀಡಿಯೋಸಲ್ಲಿ ಹೇಳ್ತಾನೆ ಇದ್ದೀನಿ, ನನ್ನ ವೀಡಿಯೋಸ್ ನೋಡಿ ನೀವು ಅಟ್ಲೀಸ್ಟ್ 1% ಇಂಪ್ರೂವ್ ಆದರೆ ಸಾಕು. ಐ ಗೆಸ್ ಅದಕ್ಕಿಂತ ಖುಷಿ ಇನ್ನೇನೂ ಇಲ್ಲ.